ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಪ್ರಿಯಾಂಕಾ ಉಪೇಂದ್ರ ಇದ್ದಾರೆ. ಬನ್ನಿ ಅವ್ರ ಜೊತೆ ಒಂದು ಸಣ್ಣ ಚಿಚಾಟ್ ಮಾಡೋಣ. ನಿಮ್ಮದು ಅಪ್ಕಮಿಂಗ್ ಮೂವಿ ಪ್ರಿಯಾಂಕಾ ಬರ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? I'm very excited. ಅದು ಐ ಥಿಂಕ್ ಆಲ್ಮೋಸ್ಟ್ ಕ್ರೇಜಿ ಸ್ಟಾರ್ ಆದಮೇಲೆ ಒಂದು ಗ್ಯಾಪ್ ನಂತರ ಪ್ರಿಯಾಂಕಾ ಬರ್ತಾ ಇದೆ. ಆ್ಯಂಡ್ ಈ ಥ್ರಿಲ್ಲರ್ ಜಾನರಲ್ಲಿ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ. ಸೊ ದಿನೇಶ್ ಬಾಬು ಅವ್ರ ಜೊತೆನೂ ಫಸ್ಟ್ ಟೈಮ್ ನಾನು ಕೆಲಸ ಮಾಡಿದ್ದೀನಿ. ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ, ಸ್ಟೋರಿ ಈಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ಎಲ್ಲರದ್ದು ಪರ್ಫಾರ್ಮೆನ್ಸಸ್ ತುಂಬ ಚೆನ್ನಾಗಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಪ್ರಕಾಶ್ ರಾಜ್ ಸರ್ ಇದ್ದಾರೆ, ವೀಣಾ ಸುಂದರ್, ತೇಜಸ್ ಅಂತ ಒಬ್ಬ ಹೊಸ ತೆಲುಗು ಹೀರೋ, ಶಿವಧ್ವಜ್ ಅವರು. ಸೊ ಎಲ್ಲ ಒಟ್ಟಿಗೆ ಒಂದು ಒಳ್ಳೆ ಕಾಸ್ಟಿಂಗು ಆ್ಯಂಡ್ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ಇನ್ ದ ಫಿಲ್ಮ್. ಸೊ ಐ ಹೋಪ್ ದ್ಯಾಟ್ ಎಲ್ರಿಗೂ ಇಷ್ಟ ಆಗುತ್ತೆ. ಮೇಡಮ್, ನಿಮ್ಮ ಪ್ರಿಯಾಂಕಾ ಮೂವಿ ರಿಯಲ್ ಇನ್ಸಿಡೆಂಟಿಂದ ತೊಗೊಂಡಿರೋದು ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಏನಿಲ್ಲ? ಹೌದು, ಪ್ರಿಯಾಂಕಾ ಒಂದು ರಿಯಲ್ ಇನ್ಸಿಡೆಂಟಿಂದ ಇನ್ಸ್ಪೈರ್ಡ್ ಆಗಿದೆ. ಆ್ಯಂಡ್ ದಿನೇಶ್ ಬಾಬು ಅವರು ಆ್ಯಕ್ಚುಲಿ ಆ ಕೇಸ್ಗೆ ಸಂಬಂಧಪಟ್ಟು ಆ ಹುಡುಗನ್ನ ಮೀಟ್ ಮಾಡಿದರು. ಮೈಸೂರು ಹತ್ರ ಎಲ್ಲರೂ ಈಸ್ ದೇರ್ ಸ್ಟಿಲ್ ಇನ್ ಜೈಲ್ ಇನ್ ಕಸ್ಟಡಿ. ಸೊ ಬಟ್ ನಾವು ಎಂಡಿಂಗ್ ಎಲ್ಲ ಚೇಂಜ್ ಮಾಡಿದ್ದೀವಿ, ಬಿಕಾಸ್ ಆ ಕಥೆ ಏನೋ ನಡೀತಾ ಇದೆ, ಅವ್ರದ್ದು ಕ್ಲೈಮ್ಯಾಕ್ಸ್ ಏನೂ ಆಗಲಿಲ್ಲ. ಬಟ್ ನಾವು ನಮ್ಮ ಕತೆಗೆ ಅದರಿಂದ ಬೇಸ್ ಮಾಡಿ ಇನ್ಸ್ಪೈರ್ ಮಾಡಿ ಕೆಲವರು ಇನ್ಸಿಡೆಂಟ್ಸ್ ಎಲ್ಲ ಹಾಗೆ ತೋರಿಸಿದ್ವಿ. ಸೊ ಈವನ್ ಕೆಲವರು ಡೈಲಾಗ್ಸ್ ಅವ್ನು ಹೇಳಿದ ಪ್ರಕಾರನೇ ಹೀ ಈಸ್ ಯೂಸ್ ದ ಸೇಮ್ ಥಿಂಗ್. ಬಟ್ ನಮ್ಮದು ಕ್ಲೈಮ್ಯಾಕ್ಸ್ ಡಿಫ್ರೆಂಟ್ ಆಗಿದೆ. ಸೊ ಅವ್ರದ್ದು ಕ್ಲೈಮ್ಯಾಕ್ಸು ಏನೂ ಆಗಲಿಲ್ಲ. ಸೊ ದ ಕ್ಲೈಮ್ಯಾಕ್ಸ್, ದ ಹೋಲ್ ಮೂವಿ ಇಸ್ ನಾಟ್ ಅ ಟ್ರೂ ಸ್ಟೋರಿ, ಇಟ್ಸ್ ಬೇಸ್ಡ್ ಆನ್ ಅ ಟ್ರೂ ಸ್ಟೋರಿ. ನಿಮ್ಮ ಕೋಸ್ಟಾರ್ ಅಂದರೆ ಅವರು ಹೊಸ ಯಂಗ್ಸ್ಟರ್ ಜೊತೆ ಆ್ಯಕ್ಟ್ ಮಾಡಿದ್ದೀರಾ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವನು ಆ್ಯಕ್ಚುಲಿ ಒಗ್ಗರಣೆ ಅಂತ ಒಂದು ಮೂವಿನಲ್ಲಿ ಮಾಡಿದ್ದಾರೆ, ಪ್ರಕಾಶ್ ರಾಜ್ ಅವ್ರದ್ದು. ಸೊ ಈ ಮೂವಿಯಲ್ಲಿ ಪ್ರಕಾಶ್ ರಾಜ್ ಸರ್ ಕೂಡ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಈಸ್ ಅ ಸರ್ಪ್ರೈಸ್ ಎಲಿಮೆಂಟ್ ಆಫ್ ಪ್ರಿಯಾಂಕಾ. ಬಿಕಾಸ್ ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಅವನ್ನ ಮೀಟ್ ಮಾಡಿದಾಗ ನನಗೆ ಅನಿಸ್ಲಿಲ್ಲ ದಟ್ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅವನಕ್ಕಿಂತ. ಬಿಕಾಸ್ ಫಸ್ಟ್ ಆಫ್ ಆಲ್ ಅವನು ಹೊಸೊಬ್ಬರು, ಎಲ್ಲ ಸೀನಿಯರ್ ಆರ್ಟಿಸ್ಟ್ಸ್ ಇದ್ವಿ. ಬಟ್ ನಿಜವಾಗ್ಲೂ ಅವನಿಗೆ ಒಂಚೂರು ಹೀ ಶೇಕನ್ ಅಪ್ ಆಗಲಿಲ್ಲ, ಅಥವಾ ನಮ್ಮ ಜೊತೆ ಮೀನ್ಸ್ ಆ್ಯಕ್ಟಿಂಗ್ ಮಾಡೋಕ್ಕೆ ಹೀ ನೆವರ್ ಫೆಲ್ಟ್ ನರ್ವಸ್. ಹೀ ಹ್ಯಾಸ್ ದಟ್ ಪ್ರೆಸೆನ್ಸ್ ಆನ್ ಸ್ಕ್ರೀನ್ ಆ್ಯಕ್ಚುಲಿ. ಸೊ ಐ ಥಿಂಕ್ ದಟ್ ಈಸ್ ಡನ್ ಅ ವೆರಿ ಗುಡ್ ಜಾಬ್. ಆ್ಯಂಡ್ ಆ ಕ್ಯಾರೆಕ್ಟರ್ಗೆ ತಕ್ಕಂತ ಮಾಡಿದ್ದಾನೆ. ಆ್ಯಂಡ್ ಅಫ್ಕೋರ್ಸ್ ದ ಕ್ರೆಡಿಟ್ ಆಲ್ಸೋ ಮೇನ್ಲಿ ಗೋಸ್ ಟು ದಿನೇಶ್ ಬಾಬು ಸರ್ ವಿತ್ ಮೈ ಪರ್ಫಾರ್ಮೆನ್ಸ್ ಎಲ್ರದ್ದು. ಬಿಕಾಸ್ ತುಂಬ ಪರ್ಟಿಕ್ಯುಲರ್ ಆಗಿದ್ದರು ಅವರು, ದಟ್ ಹೀಗೆ ಇರಬೇಕು, ಇಷ್ಟೇ ಇರಬೇಕು, ಇದಕ್ಕಿಂತ ಜಾಸ್ತಿ ಬೇಡ, ಇದಕ್ಕಿಂತ ಕಡಿಮೆ ಬೇಡ. ಆ್ಯಂಡ್ ನಾವು ಹೇಗೆ ಕಾಣಿಸ್ಬೇಕು, ಎಲ್ಲಿ ಮೇಕಪ್ ಬೇಡ, ಎಲ್ಲಿ ಮೇಕಪ್ ಬೇಕು. ಬಿಕಾಸ್ ನಾವು ಒಂದು ತುಂಬ ಹೈಟೆಕ್ ಕ್ಯಾಮ್ರಾ ಸೋನಿ S65 or F65 ಐ ಥಿಂಕ್ ಇಟ್ಸ್ ಕಾಲ್ಡ್, ಅಲ್ಲಿ ಶೂಟ್ ಮಾಡಿದ್ವಿ. ಐ ಥಿಂಕ್ S65 ಆ್ಯಂಡ್ ಇಟ್ಸ್ ಅ ವೆರಿ ಹೈಟೆಕ್ ಕ್ಯಾಮ್ರಾ. ಸೊ ಅದರಲ್ಲಿ ಒಂದು ಸ್ಮಾಲ್ ಡೀಟೇಲ್ಸ್ ಕೂಡ ಕಾಣಿಸುತ್ತೆ ಫೇಸ್ದು. ಸೊ ಹಿ ವಾಸ್ ವೆರಿ ಪರ್ಟಿಕ್ಯುಲರ್, ಎಲ್ಲಿ ಮೇಕಪ್ ಇರ್ಬೋದು, ಎಲ್ಲಿ ಇರಬಾರ್ದು ಅಂತ. ಸೊ ಹಾಗಾಗಿ ಅದೆಲ್ಲ ಕಾಣಿಸುತ್ತೆ ಐ ಥಿಂಕ್ ಆನ್ ಸ್ಕ್ರೀನ್ ನಾವು ಮೂವಿ ನೋಡಿದಾಗ. ಸೊ ದ ಎಂಟೈರ್ ಕ್ರೆಡಿಟ್ ಗೋಸ್ ಟು ದಿನೇಶ್ ಬಾಬು ಸರ್. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಪ್ರೊಡ್ಯೂಸರ್ ಎ ಮೋಹನ್ ಸರ್ ವಾಸ್ ಆಲ್ಸೋ ದೇರ್ ಆನ್ ದ ಸೆಟ್ಸ್. ಆ್ಯಂಡ್ ಹಿ ಎನ್ಶೋರ್ಡ್ ದಟ್ ಎಲ್ಲ ಸ್ಮೂದಾಗಿ ಆಗಲಿ ಅಂತ. ತುಂಬ ಲೈಕ್ took a lot of initiative during the shooting, especially songs ನಾವು ಅಲ್ಲಿ ಸಕಲೇಶ್ಪುರ್, ಹೊರನಾಡು ಎಲ್ಲ ಸಾಂಗ್ಸ್ ಸುತ್ತಮುತ್ತ ಮಾಡಿದ್ವಿ. ಸೊ ವಿ ವರ್ ಆನ್ ಅ ಟೈಟ್ ಸ್ಕೆಡ್ಯೂಲ್ ಆ್ಯಕ್ಚುಲಿ, ದಟ್ ಅಷ್ಟರೊಳಗೆ ಮೂವಿ ಮುಗಿಬೇಕಂತ. ಸೊ ಐ ವಾಸ್ ರಿಯಲಿ ಸರ್ಪ್ರೈಸ್ ದಟ್ ಎವ್ರಿಥಿಂಗ್ ವೆಂಟ್ ಅಕಾರ್ಡಿಂಗ್ ಟು ಸ್ಕೆಡ್ಯೂಲ್ ಅಂತ. ಸೊ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಔಟ್ಪುಟ್ ಕೂಡ ತುಂಬ ಚೆನ್ನಾಗಿದೆ, ಈವನ್ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಉಪೇಂದ್ರ ಅವ್ರ ಸಿನಿಮಾ ನೋಡಿದಾರಾ ಅಥವಾ ನೋಡಿ? ಹೌದು, ಉಪೇಂದ್ರ ಅವ್ರು ನೋಡಿದ್ದಾರೆ. ಆ್ಯಕ್ಚುಲಿ ಉಪೇಂದ್ರ ಅವರು ನೋಡಿದಾಗ ಅದಕ್ಕಾದ್ಮೇಲೆ ನಾವು ಸ್ವಲ್ಪ ಎಡಿಟ್ ಮಾಡಿದ್ವಿ. ಹಿ ಸಾ ರಾ ವರ್ಷನ್, ಬಟ್ ಅವ್ರು ತುಂಬ ಇಷ್ಟಪಟ್ಟಿದ್ದಾರೆ. ಜನರಲಿ ನನಗೆ ಉಪೇಂದ್ರ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಒಂದು ಭಯ, ಬಿಕಾಸ್ ಅವ್ರಿಗೆ ಸ್ವಲ್ಪ ಬೇರೆ ಥರ ಮೂವೀಸ್ ಇಷ್ಟ. ಬಟ್ ಇದು ಕ್ರೈಮ್ ಬೇಸ್ಡು ಒಂಥರ ಡಿಫ್ರೆಂಟಾಗಿದೆ ಇದ್ರದ್ದು ನರೇಷನ್. ಬಟ್ ಉಪೇಂದ್ರ ಅವರು ಕೂಡ ಇಷ್ಟಪಟ್ಟಿದ್ದಾರೆ. ಇದು ನಿಮ್ಮ ಹೆಸರು ಮತ್ತು ಫಿಲಮ್ ಟೈಟ್ಲು ಎರಡೂ ಒಂದೇ ಇದೆ, ಕತೆಗೆ ಇದಕ್ಕೆ ಏನೇನೋ ಸಂಬಂಧ ಇದೆಯಾ? ಆ್ಯಕ್ಚುಲಿ ಎಲ್ಲರೂ ಈ ಕ್ವೆಶ್ಚನೇ ಕೇಳ್ತಾರೆ. ಪ್ರಿಯಾಂಕದು ಅರ್ಥ ಅವ್ರ ಕ್ಯಾರೆಕ್ಟರ್ಗೆ ಸೂಟ್ ಆಯಿತು. ಸೊ ಪ್ರಿಯಾಂಕದು ಅರ್ಥ ಅಂದರೆ ಲ್ಯಾಪ್ ಫುಲ್ ಆಫ್ ಲವ್, ಅಂದರೆ ತುಂಬ ಪ್ರೀತಿಯಾದ ಹುಡುಗಿ. ಸೊ ಆ ಮೂವಿಗೆ, ಆ ಕ್ಯಾರೆಕ್ಟರ್ಗೆ ತಕ್ಕಂತ ಇತ್ತು. ಆ್ಯಂಡ್ ಅದಲ್ಲದೆ ನಾನಿದ್ದೀನಿ ಮೂವಿನಲ್ಲಿ, ಅದು ಒಂದು ಥರ ಚೆನ್ನಾಗಿರುತ್ತೆ ಅಂದ್ಕೊಂಡು ದಿನೇಶ್ ಬಾಬು ಅವರು ಇದು ಯೂಸ್ ಮಾಡ್ಬೋದಾ ನಿಮ್ಮ ಹೆಸರು ಅಂದರು. ಸೊ ನಾನು ಓಕೆ ಅಂದೆ. ನಾನು ಸ್ವಲ್ಪ ಆ್ಯಕ್ಚುಲಿ 2-3 ಡೇಸ್ ಯೋಚನೆ ಮಾಡಿದೆ ಹೆಂಗಾಗತ್ತೆ ಅಂತ. ಬಟ್ ನಿಜವಾಗ್ಲೂ ಅವ್ರ ಜಸ್ಟಿಫಿಕೇಷನ್ ಅದು ಇತ್ತು, ದಟ್ ಈ ಥರ ಒಂದು ಚೆನ್ನಾಗಿರುತ್ತೆ, ನಿಮಗೆ ತುಂಬ ಸೂಟ್ ಆಗುತ್ತೆ ಅಂತ, ನಿಮ್ಮ ಕ್ಯಾರೆಕ್ಟರ್ಗೆ ತುಂಬ ಸೂಟ್ ಆಗುತ್ತೆ ಅಂತ. ಸೊ ಹಾಗಾಗಿ ಕನ್ವಿನ್ಸ್ ಮಾಡಿದರು. ನೆಕ್ಸ್ಟು ನಿಮ್ಮ ಮೂವಿ ಆಫ್ಟರ್ ಉಪ್ಪಿಟ್ಟು ನೀವು ಯಾವುದೂ ಬಂದಿಲ್ಲ, ವಾಟ್ ನೆಕ್ಸ್ಟ್ ಆ್ಯಸ್ ಎ ಪ್ರೊಡ್ಯೂಸರ್?
ಆ್ಯಸ್ ಅ ಪ್ರೊಡ್ಯೂಸರ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಬಿಕಾಸ್ ಉಪೇಂದ್ರ ಅವ್ರು ಫ್ರೀ ಆಗಬೇಕು. ಹಿ ಈಸ್ ಡೂಯಿಂಗ್ 2-3 ಔಟ್ಸೈಡ್ ಫಿಲ್ಮ್ಸ್ ನಾವು ಆ್ಯಂಡ್ ಪ್ರೊಡಕ್ಷನ್ ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ ಬಟ್ ಫೈನಲೈಸ್ ಆಗಲಿಲ್ಲ. ಅದಕ್ಕೆ ಉಪೇಂದ್ರ ಡೈರೆಕ್ಷನ್ ಅಥವಾ ಒಂದು ಹೊಸ ಕತೆ ಒಂದು ನಮಗೆ ಚೆನ್ನಾಗಿರಬೇಕು ನಮ್ಮ ಪ್ರೊಡಕ್ಷನ್ಗೆ. ಸೊ ವಿ ವಾಂಟ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಕ್ವಾಲಿಟಿ ಇನ್ ದ ಪ್ರೊಡಕ್ಷನ್. ಸೊ ನಿಧಾನ ಚೆನ್ನಾಗಿ ಮಾಡೋಣ ಅಂತ. ನೆಕ್ಸ್ಟ್ ಮೂವಿ ಇನ್ ಕೇಸ್ ಪ್ರೊಡ್ಯೂಸ್ ಮಾಡಿ ನಿಮ್ಮ ಪ್ರೊಡಕ್ಷನಲ್ಲಿ ಉಪೇಂದ್ರ ಅವರು ಆ್ಯಕ್ಟ್ ಮಾಡ್ತಾರಾ ಅಥವಾ ಬೇರೆ ಯಾರಾದರೂ ಇರ್ಬೋದಾ? ಆ ಥರ ಪ್ಲ್ಯಾನ್ಸ್ ಇಲ್ಲ. ಫಸ್ಟ್ ಕತೆ ಫೈನಲೈಸ್ ಆಗಬೇಕು. ಸೊ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಸದ್ಯಕ್ಕೆ ಯಾವುದೂ ಇಲ್ಲ ಇವಾಗ. ಫೈನಲೈಸ್ ಆಗ್ತಿದ ತಕ್ಷಣ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ನಿಮ್ಮದು ನೆಕ್ಸ್ಟ್ ಮೂವಿ ಮಮ್ಮಿ ಬರ್ತಾಯಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮಮ್ಮಿ ಮಮ್ಮಿದು ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಅದನ್ನು ಇನ್ನೊಂದು ಜಾನರ್. ಇದು ಥ್ರಿಲ್ಲರ್ ಕ್ರೈಮ್ ಡ್ರಾಮಾ ಆಗಿದ್ದರೆ ಅದು ಹಾರರ್, ಬಟ್ ಅದು ಕಾಮಿಡಿ ಹಾರರ್ ಅಲ್ಲ, ಅದು ಒಂಥರ ಇಂಟೆನ್ಸ್ ಇಮೋಷನಲ್ ಹಾರರ್. ಸೊ ಅದೂ ಒಂಥರ ಫಸ್ಟ್ ನನಗೆ. ನಾನು ಇದುವರೆಗೆ ನನ್ನ ಕರಿಯರಲ್ಲಿ ಯಾವುದೂ ಹಾರರ್ ಮೂವಿ ಮಾಡಿರಲಿಲ್ಲ. ಸೊ ಅದು ಒಂದು ಫಸ್ಟು. ಅದರಲ್ಲಿ ಪರ್ಫಾರ್ಮೆನ್ಸು ಪ್ಲಸ್ ನಾನು ಅದರಲ್ಲಿ ಗರ್ಭಿಣಿ 7 months ಪ್ರೆಗ್ನೆಂಟ್. ಸೊ ಅದರಲ್ಲಿ ನಾನು ಬೇರೆ ಥರ ಕಾಣಿಸ್ತೀನಿ. ಆ್ಯಂಡ್ ಖಂಡಿತ ನನಗೆ ಮಕ್ಕಳಾದಮೇಲೆ ಆ ಥರ ರೋಲ್ ಮಾಡೋಕ್ಕೆ ತುಂಬ ಇಷ್ಟ ಆಯಿತು. ಬಿಕಾಸ್ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನನಗೆ ಆಫ್ಟರ್ ಆಯುಷ್ ಚಿನೀಸ್. ಹೇಗೆ ಆ ಪ್ರೆಗ್ನೆಂಟ್ ವುಮೆನ್ ಹೇಗಿರುತ್ತೆ, ಅವ್ರು ನಡೆಯೋದು ಸ್ಟೈಲು, ಅವ್ರು ಹೆಂಗೆ ಕಾಣಿಸ್ತಾರೆ, ಅವ್ರ ಫೀಲಿಂಗ್ಸ್ ಹೆಂಗಿರುತ್ತೆ, ಇಮೋಷನಲ್ ಆಗಿರ್ತಾರೆ, ಆವಾಗ ಅವ್ರ ಲೈಫಲ್ಲಿ ಏನೇನಾಗುತ್ತೆ ಅದ್ರ ಬಗ್ಗೆ ಆ ಮೂವಿ ಇದೆ. ಲೋಹಿತ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, ನಮ್ಮ ಡೈರೆಕ್ಟರ್. ಒಂದು ಹೊಸ ಹುಡುಗ, ಹಿ ಈಸ್ ಓನ್ಲಿ 22 years old. ತುಂಬ ಚಿಕ್ಕವನು ಆ್ಯಂಡ್ ಬಟ್ ತುಂಬ ಇಡೀ ಟೀಮು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಅವ್ರಿಗೆ ಅದು ಒಳ್ಳೆ ಹೆಸರು ಬರುತ್ತೆ ಆ ಮೂವಿಯಿಂದ. ನಾನು ಆದಷ್ಟು ನನ್ನ ಕಡೆಯಿಂದ ಟ್ರೈ ಮಾಡಿದ್ದೀನಿ ಎಷ್ಟಾಗುತ್ತೆ ಆ್ಯಸ್ ಅನ್ ಆ್ಯಕ್ಟರ್ ಅವನಿಗೆ ಸಪೋರ್ಟ್ ಮಾಡೋಕ್ಕೆ. ವೇಣು ಇದೆ ಕ್ಯಾಮ್ರಾಮ್ಯಾನ್ ಅದರಲ್ಲಿ. ತೋ ಕ್ಯಾಮ್ರಾ ವರ್ಕ್ ತುಂಬ ಪ್ಲಸ್ ಹೈಲೈಟ್. ಆ್ಯಂಡ್ ಅದಲ್ಲದೆ ಒಂದು ಒಳ್ಳೆ ಸೆಟ್ ಹಾಕಿದ್ರು ನಮ್ಮ ರುಪೀಸಲ್ಲಿ. ಆ ಸೆಟ್ಟೇ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಮೋಸ್ಟ್ ಆಫ್ ದ ಮೂವೀಸ್ ಇಂಡೋರ್ಸ್. ಸೊ ಸೆಟ್ ತುಂಬ ಇಂಪಾರ್ಟೆಂಟ್ ಇತ್ತು ನಮಗೆ. ಸೊ ಆ ಸೆಟ್ಟು ಆ್ಯಕ್ಚುಲಿ ನಾವು ಗೋವಾದಲ್ಲಿ ತುಂಬ ಮನೆ ಹುಡುಕಿ ನಮಗೆ ಸೆಟ್ ಆಗಲಿಲ್ಲ. ಆಮೇಲೆ 6 months ಆಗಿತ್ತು ಆ ಸೆಟ್ ಮಾಡೋಕ್ಕೆ. ಸೊ ಅಷ್ಟೆಲ್ಲ ಪೇಷನ್ಸಿಂದ ಮಾಡಿ ಪ್ರತಿಯೊಂದು ಐಟಮ್ ಕೂಡ ಹುಡುಕಿ ಸರ್ಚ್ ಮಾಡಿ ಇಟ್ಟಿದ್ದಾರೆ ಸೆಟ್ ಒಳಗೆ. ಸೊ ಅಷ್ಟು ಪೇಷನ್ಸಿಂದ ಮಾಡಿದ್ದಾರೆ. ಇವಾಗ ಎಡಿಟಿಂಗ್ ನಡೀತಾ ಇದೆ. ಸೊ ಅದು ಮೋಸ್ಟ್ಲಿ ಏಪ್ರಿಲ್ ಯುಗಾದಿ ಟೈಮಲ್ಲಿ ಬರ್ಬೋದು. ಸೊ ಫಸ್ಟ್ ಇದು ಪ್ರಿಯಾಂಕಾ Feb 5th ಬರ್ತಾಯಿದೆ ಇವಾಗ. ನೀವು ಡೈರೆಕ್ಟ್ ಮಾಡ್ತೀರಾ ಮೂವಿ ಅಂತ ಸುದ್ದಿ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಆ್ಯಕ್ಚುಲಿ ನಾನು 2 ಸ್ಕ್ರಿಪ್ಟ್ ಮಾಡಿದ್ದೀನಿ. ಒಂದು ಸ್ಕ್ರಿಪ್ಟ್ ನಾನು, ರೇಖಾ ಕಶ್ಯಪ್, ಪಲ್ಲವಿ, ನನ್ನ ಫ್ರೆಂಡ್ ಪಲ್ಲವಿ ಗುಡುಕರೆಲ್ಲ ಸೇರಿ ನಾವು ವರ್ಕ್ ಮಾಡ್ತಾಯಿದ್ವಿ. ಆ್ಯಂಡ್ ಇನ್ನೊಂದು ಸ್ಕ್ರಿಪ್ಟ್ ನಾನು ತುಂಬ ಆಲ್ಮೋಸ್ಟ್ 1 ವರ್ಷದ ಹಿಂದೆ ಮಾಡಿದೆ ಉಪೇಂದ್ರ ಅವ್ರಿಗೆ. ಬಟ್ ಇನ್ನೂ ಯಾವುದು ಫೈನಲೈಸ್ ಆಗಲಿಲ್ಲ. ಅದು 2 ಯಾವುದು ಸಬ್ಜೆಕ್ಟ್ ಆಗಿದ್ದರೆ ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ನನಗೆ ಒಂದು ಇಷ್ಟ ಇತ್ತು, ದಟ್ ನಾನೇ ಡೈರೆಕ್ಟ್ ಮಾಡೋಣ ಅಂತ. ಬಟ್ ಇನ್ನೂ ಅದು ಆ್ಯಕ್ಚುಲಿ ನಂದು 6 months ಅದಾಗಲ್ಲ. ಬಿಕಾಸ್ ಇವರೆಲ್ಲ ಹಿಸ್ ಮೂವೀಸ್ ಹ್ಯಾವ್ ಟು ಫಿನಿಶ್. ಆ್ಯಂಡ್ ಖಂಡಿತ ನಾನು ಮಾಡಿದರೆ ಉಪೇಂದ್ರ ಅವ್ರು ಇರಲೇಬೇಕು. ಸೊ ಅದು ಒಂದು ಇದು ಇದೆ. ಇನ್ ದ ಸೆನ್ಸ್ ಈವನ್ ಇಫ್ ಐ ಆಮ್ ಡೈರೆಕ್ಟಿಂಗ್ ಮೈ ಓನ್ ಮೂವಿ, ಹಿ ಹ್ಯಾಸ್ ಟು ಬಿ ಫ್ರೀ ಟು ಹೆಲ್ಪ್ ಮೀ. ಸೊ ಇಲ್ಲಾಂದರೆ ನನ್ನ ಕೈಯಲ್ಲಿ ಆಗೋಲ್ಲ. ಸೊ ನಾನು ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೀನಿ. ಬಟ್ ಖಂಡಿತ ಒಂದು ಹೋಪ್ಸ್ ಇದೆ ಮಾಡೋಕ್ಕೆ ಇನ್ ದ ಫ್ಯೂಚರ್. ಸೊ ಇವಾಗ ಆಗುತ್ತೆ ಅಥವಾ ಯಾವಾಗ ಆಗುತ್ತೆ ಹೇಳೋಕ್ಕಾಗಲ್ಲ. ಬಟ್ ಒಂದು ಹೋಪ್, ಒಂದು ಇಷ್ಟ ಇದೆ ಮಾಡೋಕ್ಕೆ. ನೆಕ್ಸ್ಟ್ ಮೂವಿ ಅಂದರೆ ಆಫ್ಟರ್ ಶ್ರೀಮತಿ ಇಬ್ಬರು ಒಟ್ಟಿಗೆ ಮಾಡಿಲ್ಲ. ಸೊ ನೆಕ್ಸ್ಟು ಯಾವ ಎಕ್ಸ್ಪೆಕ್ಟ್ ಮಾಡ್ಬೋದಾ ನೀವು? ಆ್ಯಕ್ಚುಲಿ ಯಾರೊಬ್ಬರು ಅಪ್ರೋಚ್ ಮಾಡಿದ್ದಾರೆ. ಬಟ್ ಅದೇ ಅಗೇನ್ ಸ್ಟೋರಿ ಈಸ್ ದ ಹೀರೋ. ಸ್ಟೋರಿ ಇಷ್ಟ ಆಗಬೇಕು ನಮಗೆ. ಇಟ್ಸ್ ನಾಟ್ ಜಸ್ಟ್ ದಟ್ ನಾವಿಬ್ಬರು ಇರಬೇಕು, ನಮಗೆ ಸೂಟ್ ಆಗಬೇಕು, ನನಗೆ ಸೂಟ್ ಆಗಬೇಕು, ಉಪಿಗೆ ಸೂಟ್ ಆಗಬೇಕು. ಮುಖ್ಯವಾಗಿ ಸ್ಕ್ರಿಪ್ಟ್ ಚೆನ್ನಾಗಿರಬೇಕು. ಸೊ ನಾವು ಇಟ್ ಡಸಂಟ್ ಮ್ಯಾಟರ್ ದಟ್ ನಾವು ಜೊತೇಲಿ ಬರೋದು, ನಾವು ಯಾವ ಥರ ಜೊತೇಲಿ ಬರ್ತೀವಿ ಅದು ಇಂಪಾರ್ಟೆಂಟ್. ಅಭಿಮಾನಿಗಳೆಲ್ಲ ಇಷ್ಟಪಡಬೇಕು, ಜ್ಞಾಪಕ ಪಡಬೇಕು. ಒಂದು ಮೂವಿ ಮಾಡೋದಕ್ಕೆ ಎಷ್ಟು ಜ್ಞಾಪಕ ಪಟ್ಟಿದ್ದಾರೆ. H2 is still in everybody's hearts. ಸೊ ಹಾಗಾಗಿ ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್ ದಟ್ ಮೂವಿದು ಕ್ವಾಲಿಟಿ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿ ಎಲ್ಲ ಮಾಡ್ತಾಯಿದ್ವಿ. ಆ್ಯಂಡ್ ಉಪಿ 2 ಪ್ರೊಡಕ್ಷನ್ ವಾಸ್ ವೆರಿ ಟೈರಿಂಗ್ ಬಿಕಾಸ್ ಅದು ಇಟ್ ಗಾಟ್ ಸ್ಟ್ರೆಚ್ಡ್ ಫಾರ್ ಆಲ್ಮೋಸ್ಟ್ ಅ ಇಯರ್. ಆ್ಯಂಡ್ ಸೊ ಅದರಿಂದ ನಮಗೆ ಆಚೆ ಬರೋಕ್ಕೆ ಸ್ವಲ್ಪ ವಿ ನೀಡ್ ಟು ರಿಲ್ಯಾಕ್ಸ್ ಬಿಕಾಸ್ ಅದು ತುಂಬ ಇಂಟೆನ್ಸ್ ಇತ್ತು ಆ ಮೂವಿ. ಸೊ ಇವಾಗ ಅವರು 2 ಮೂವೀಸ್ ಮಾಡ್ತಿದ್ದಾರೆ. ಸೊ ಮೇ ಬಿ ಅದಕ್ಕಾದ್ಮೇಲೆ ಒಂದು ಡಿಸಿಷನ್ ತೊಗೋಬೋದು ನಾವು. ಫೈನಲಿ ನಿಮ್ಮ ಫ್ಯಾನ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಟು ಆಲ್ ಮೈ ಫ್ಯಾನ್ಸ್. ಬಿಕಾಸ್ ನನಗೆ ಒಳ್ಳೆ ತುಂಬ ಇನ್ಸ್ಪೈರಿಂಗ್ ಲೆಟರ್ಸು ಫೇಸ್ಬುಕ್ ಮೂಲಕ, ಟ್ವಿಟರ್ ಮೂಲಕ, ಎಲ್ಲ ಮೂಲಕ ನನಗೆ ತುಂಬ ಲೆಟರ್ಸು ಮತ್ತು ಮೆಸೇಜಸ್ ಬರ್ತಾನೆ ಇರುತ್ತೆ. ಮೊನ್ನೆ ಟಿ ವಿಯಲ್ಲಿ ಬಂದಿದ್ದೀನಿ, ಅದಕ್ಕೋಸ್ಕರ ಅವರು ತುಂಬ ಮೆಸೇಜಸ್ ಕಳಿಸಿದ್ದಾರೆ. ಸೊ ಕೆಲವು ಸತಿ ನನಗೆ ಅನಿಸುತ್ತೆ ಮಾಡಬೇಕಾ, ಮಾಡೋದು ಬೇಡ. ಬಟ್ ಯಾವಾಗ ಅಭಿಮಾನಿಗಳು ಹೇಳ್ತಾರೆ ಇಲ್ಲ ಮೇಡಮ್ ನೀವು ಮಾಡಿ, ನೀವು ಚೆನ್ನಾಗಿ ಕಾಣಿಸ್ತೀರಾ ಅಥವಾ ನೀವು ಚೆನ್ನಾಗಿ ಮಾಡಿದ್ದೀರಾ ಅಂತ ಒಂದು ಪ್ರೋತ್ಸಾಹ ಬರುತ್ತೆ ನಮಗೆ ಇನ್ನೂ ಒಳ್ಳೆ ಮೂವೀಸ್ ಮಾಡೋಕ್ಕೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು.